ಬಹುತೇಕ ಸೆಲೆಬ್ರಿಟಿಗಳು ಬೆಂಗಳೂರಲ್ಲೇ ಮದುವೆ ಆಗ್ತಾರೆ, ನೀವು ಮೈಸೂರಲ್ಲೇ ಮೈಸೂರು ಐ ಆಮ್ ಮೋರ್ ಕನೆಕ್ಟೆಡ್ ಟು ಮೈಸೂರಲ್ಲ. ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ. ಇದೇ ಮರಿಮಲ್ಲಪ್ಪ ಕಾಲೇಜು, ಇದೇ SGC, ಇದೇ ಇನ್ಫೋಸಿಸು, ಇದೇ ನಮ್ಮ ರಂಗಾಯಣ ಕ್ಯಾಂಪಸ್ಸಲ್ಲಿ, ಇದೇ ನಮ್ಮ GPR ರಂಗತಂಡ, ನನ್ನ ಫ್ರೆಂಡ್ಸು, ನನ್ನ ಬಳಗ ಎಲ್ಲ ಜಾಸ್ತಿ ಇಲ್ಲೇ ಇರೋದು. ಅಥವಾ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆದಾಗಲೂ ನಾನು ಮೊದಲು ಇಲ್ಲಿಗೆ ಬಂದಿದ್ದು. ಸೊ ಮೈಸೂರು ಐ ಆಮ್ ಮೋರ್ ಕನೆಕ್ಟೆಡ್. ಅದು ಮೈಸೂರಲ್ಲಿ ಬೆಳೆದಿರೋರು ಯಾರಿಗಾದರೂ ಮೈಸೂರು ಅನ್ನೋದೊಂದು ಎಮೋಷನ್ ಅದು. ಆ್ಯಂಡ್ ನನ್ನ ಬದುಕು, ನನ್ನ ಕೆರಿಯರು ಎಲ್ಲದೂ ಶುರುವಾಗಿದ್ದು ಮೈಸೂರಲ್ಲಿ. ಸೊ ನಾನು ಈ ಬದುಕು ಕಟ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಮೈಸೂರು ಬಹಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಮೈಸೂರಿನ ಪರಿಸರ ಬಹಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಹಾಗಾಗಿ ಇದು ಕೂಡ ಮೈಸೂರಲ್ಲೇ ಶುರುವಾಗಲಿ ಅಂತ ಅಷ್ಟೆ. ಏನಿಲ್ಲ, ಈಗ ನೋಡಿ ಆಲ್ರೆಡಿ ಈಗ 1-1.5 ಗಂಟೆ. ಸೊ ಆರಾಮಾಗಿ ಮೈಸೂರಿಗೆ ಬಂದು ಹೋಗ್ತಾನೆ ಇರ್ತೀವಿ. ಸೊ ಆ ಥರ ಇದ್ದರೆ ಡೆಫಿನೆಟ್ಲಿ ಇದು ಇರೋಕ್ಕೆ ಚಂದ ಅಲ್ಲ ಯಾವಾಗಲೂ ಇಲ್ಲಿ. ಕೆಲಸ ಹೆಂಗಿರುತ್ತೆ ಹಂಗೆ. ಮದುವೆಗಳಲ್ಲಿ ನಮ್ಮದೇ ಆದ ಇಷ್ಟವಾದ ತಿನಿಸು ಮಾಡಿಸ್ಕೋಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಆ ರೀತಿ ನಿಮ್ಗಾಗ್ಬೋದು ಅಥವಾ ನಿಮ್ಮ ಉದ್ಯೋಗ ಆಗ್ಬೋದು, ಆ ರೀತಿ ಯಾವುದಾದ್ರೂ ಅಡುಗೆ ತಿನಿಸು ಮಾಡ್ತಾರೆ ಅಂತ? ಹಂಗೆಲ್ಲ ಏನಿಲ್ಲ. ಅದೆಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿ ಮೆನ್ಯೂ ಸೆಲೆಕ್ಟ್ ಮಾಡಿದ್ದಾರೆ. ಹೋಳಿಗೆ ಊಟ ಇರುತ್ತೆ, ಒಳ್ಳೆ ಒಬ್ಬಟ್ಟು ಊಟ ಹಾಕಬೇಕು ಅಂತ. ಸೊ ಅದಿರುತ್ತೆ. ಆ್ಯಂಡ್ ಅದು ಕೂಡ ಅಷ್ಟೇ, ಕೇಟ್ರಿಂಗು ಎಲ್ಲದನ್ನು ಫುಲ್ ಅಂದರೆ ಅಷ್ಟು ಜನನ ಹ್ಯಾಂಡ್ಲ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋವಂಥವ್ರನ್ನೇ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಜಗದೀಶ್ ಅವರು ಹ್ಯಾಂಡ್ಲ್ ಮಾಡ್ತಿದ್ದಾರೆ ಅಭಿಮಾನಿಗಳು ಕೇಟ್ರಿಂಗ್ ಕಡೆ. ಇದನ್ನು ಆಶೀರ್ವಾದ್ ಕ್ಯಾಟ್ರರ್ಸ್ ಅವರು ಬೇರೆ ಅತಿಥಿಗಳದ್ದು ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅರುಣ್ ಸಾಗರ್ ಅವರು ಸೆಟ್ಟು ಇದು ಎಲ್ಲ ಹಾಕ್ತಿದ್ದಾರೆ. ಅಂದರೆ ಆರ್ಟ್ ವರ್ಕ್ ಅವ್ರದ್ದಿರುತ್ತೆ. ಅಂದರೆ ಎಲ್ಲ ಸ್ನೇಹಿತರು, ಇವನ್ ಧ್ರುವ ಅವರು ಕೂಡ ಒಳ್ಳೆ ಫ್ರೆಂಡು. ಎಲ್ಲ ಸ್ನೇಹಿತರು ಸೇರ್ಕೊಂಡು ಇಲ್ಲ ಹಿಂಗೆ ಮಾಡೋಣ ಅಂತ. ಏಕೆಂದರೆ ನಾನು ಫಸ್ಟು ಶುರು ಮಾಡಿದ್ದು ಇಲ್ಲ, ನಾನು ಸಿಂಪಲಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡ್ತೀನಿ ಅಂತ ಶುರು ಮಾಡಿದೆ. ಬಟ್ ಅದು ಮನೆಯವರಿಂದ ಹಿಡಿದು ಸ್ನೇಹಿತರಿಂದ ಹಿಡಿದು ಎಲ್ಲರೂ ಇಲ್ಲ ಹಂಗಾಗಲ್ಲ, ಮತ್ತು ಸಪ್ರೇಟಾಗಿ ಸಾಕಷ್ಟು ಈವೆಂಟ್ಸ್ಗಳು ಮಾಡಬೇಕಾಗುತ್ತೆ, ಒಂದೇ ಕಡೆ ಮಾಡ್ಬಿಡೋಣ. ಆ್ಯಂಡ್ ಫ್ಯಾನ್ಸ್ಗಳಿಗಂತೂ ನಾವು ಸಪ್ರೇಟಾಗಿ ಈವೆಂಟ್ ಮಾಡಲೇಬೇಕಿತ್ತು. ಸೊ ಅವ್ರಿಗೂ ಒಂದೇ ಕಡೆ ಮಾಡೋಣ, ಸೊ ದಟ್ ಅವರು ಅದೊಂದು ಸೆಲೆಬ್ರೇಷನ್ದು ಭಾಗ ಆದರೆ ಅವರು ಆ್ಯಂಡ್ ನಂದು ಆಸೆ ಕೂಡ ಅದೇ ಆಗಿತ್ತು, ಫ್ಯಾನ್ಸ್ ಮುಂದೆ ಆಗಬೇಕು ಅನ್ನೋದು. ಸೊ ಅದೆಲ್ಲದೂ ಆಗ್ತಾಯಿದೆ. ಎಲ್ಲರಿಗೂ ಕರೆದಿದ್ದೀವಿ, ಎಲ್ಲರಿಗೂ ಕರೆದಿದ್ದೀವಿ. ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಬರ್ತಿದ್ದಾರೆ. ನನ್ನ ಜರ್ಮನ್ ಡೈರೆಕ್ಟ್ರು ನನ್ನ ಫ್ರೆಂಡ್ ಬರ್ತಿದ್ದಾರೆ. ನನ್ನ ಫ್ರೆಂಡ್ಸ್ ದುಬೈ US ಅಲ್ಲಿರೋರು ಎಲ್ಲರೂ ಬರ್ತಿದ್ದಾರೆ. ಸೊ ಎಲ್ಲರೂ ಬರ್ತಿದ್ದಾರೆ. ಈಗ ನಮ್ಮ ರಂಗಭೂಮಿ ಫ್ರೆಂಡ್ಸು ಬಾದಲ್ ನಂಜುಂಡ ಸ್ವಾಮಿ ನನ್ನ ಪರವಾಗಿ ಮೈಸೂರಲ್ಲೆಲ್ಲ ಭಾಳ ಇನ್ವಿಟೇಷನ್ ಕೊಟ್ಕೊಂಡು ಸೊ ಬಾದಲ್ಲು ಹಂಗೆ ಅಂದರೆ ಎಲ್ಲ ರಂಗಭೂಮಿ ಫ್ರೆಂಡ್ಸಿಂದ ಹಿಡಿದು ಈಗ ನನ್ನ ಮೈಸೂರಿನ ಮೀಡಿಯಾ ಫ್ರೆಂಡ್ಸಿಂದ ಹಿಡಿದು ಸಿನಿಮಾ ಫ್ರೆಂಡ್ಸಿಂದ ಹಿಡಿದು ಎಲ್ಲ ಬಳಗನೂ ಕೆಲಸ ಮಾಡ್ತಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂದು ಗೆಳೆಯರ ಬಳಗ ತುಂಬ ದೊಡ್ಡದಿದೆ. ಎಲ್ಲ ಕಡೆಯಿಂದನೂ ಫ್ರೆಂಡ್ಸ್ ಬರ್ತಿದ್ದಾರೆ.